ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಹೆಸರು ಕೃಷ್ಣಾಚಾರ್ಯ ಅಂತೇಳಿ, ನಮ್ಮ ತಂದೆ ಹೆಸರು ದೇವಪ್ಪಾಚಾರ್ಯ, ನಮ್ಮ ಮನೆ ಹೆಸರು ಸುತಾರ. ನಮ್ಮ ವಂಶ ಪರಂಪರೆಯಾಗಿರುವಂತಹ ಆಚಾರ್ಯ ಮಂಥನ ನಾವು ಪ್ರತಿನಿತ್ಯವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು. ಏನಪ್ಪ ಅಂತಂದರೆ, ಎಲ್ಲ ಮದುವೆ ಆಗಲಿ, ಮುಂಜೆ ಆಗಲಿ, ಗೃಹ ಪ್ರವೇಶ ಆಗಲಿ ಮತ್ತು ಯಥಾಪ್ರಕಾರವಾಗಿ ದೇವತಾ ಪ್ರತಿಷ್ಠಾಪನೆ ಕೂಡ ಮಾಡ್ತಾ ಬರ್ತಾಯಿದ್ವಿ. ಈ ಹೊಸ ವರ್ಷದ ಯುಗದ ಒಂದು ಸಂದೇಶ ಏನಪ್ಪ ಅಂತಂದರೆ, ಎಲ್ಲ ನಾಡಿನ ಸಮಸ್ತ ಜನತೆಗಳಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಹೊಸ ವರ್ಷದ ಯುಗವನ್ನು ಯಾವ ಥರ ಆಚರಣೆ ಮಾಡಬೇಕು, ಹೊಸ ವರ್ಷದ ಆಚರಣೆ ಯಾವ ಥರ ಬಂದಿದೆ ಅಂತಂದರೆ ಏನಪ್ಪ ಅಂತಂದರೆ, ಈ ಕಲಿಯುಗದಲ್ಲಿ ಪ್ರಪ್ರಥಮವಾಗಿ ಸೃಷ್ಟಿಕರ್ತ ಬ್ರಹ್ಮನು ಈ ಯುಗವನ್ನು ಆರಂಭಿಸಿದನು. ಹೇಗಪ್ಪ ಅಂತಂದರೆ, ವಾರ ಆಗಲಿ, ತಿಥಿ ಆಗಲಿ, ತಿಂಗಳಾಗಲಿ, ಯುಗಗಳಾಗಲಿ ಆ ಬ್ರಹ್ಮನಿಂದ ಸೃಷ್ಟಿಯಾಗಿರುವಂಥದ್ದು. ಹೀಗಿರಬೇಕಾದ್ರೆ ಈ ಹೊಸ ವರ್ಷದ ಯುಗಾದಿಯ ಒಂದು ಪರಾಭವ ನಾಮ ಸಂವತ್ಸರ 1948ನೇ ಚೈತ್ರ ಮಾಸ ಶುಕ್ಲ ಪಕ್ಷದಂದು ಪ್ರಾರಂಭ ಆಗ್ತದೆ. ಈ ಹೊಸ ವರ್ಷದ ಯುಗಾದಿಯ ಒಂದು ಇತಿಹಾಸ ಏನಪ್ಪ ಅಂತಂದರೆ, ಶತಾಯುರ್ವಜ್ರದೇಹಾಯ ಸರ್ವಾರಿಷ್ಟ ನಿಮಾನಕಂ ನಿಂಬಕಂ ದಳಭಕ್ಷಣಂ. ಅಂದರೆ ಏನಪ್ಪ ಅಂತಂದರೆ, ಶತಾಯುರ್ವಜ್ರದೇಹಾಯ ಅಂತಂದರೆ 100 ವರ್ಷ ನಮ್ಮ ದೇಹ ವಜ್ರದಂತೆ ಇರುವಂಥದ್ದು. ಶತಾಯುರ್ವಜ್ರದೇಹಾಯ ಸರ್ವಾರಿಷ್ಟ ನಿವಾರಕಂ, ಸರ್ವ ಅರಿಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಶತಾಯುರ್ವಜ್ರ ದೇಹ ಸರ್ವಾರಿಷ್ಟ ನಿವಾರಕಂ ನಿಂಬಕಂ ದಳಭಕ್ಷಣಂ. ಅಂದರೆ ಆ ಬೇವು ಬೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಮತ್ತು ದುಃಖಗಳು ದೂರಾಗಿ ಹೊಸ ವರ್ಷದ ದಿನದಂದು ಆ ದೇವರ ಅನುಗ್ರಹ ಸದಾಕಾಲ ಅಂತೇಳಿ ಆ ಗ್ರಾಮದೇವಿ ಮತ್ತು ನಮ್ಮ ಕುಲದೇವಿ ಕಾಳಿಕಾದೇವಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.